ಶರಣಪ್ಪ ಯಾವರು? ಅಂಕಲ್ ಯಾವ ತಾಲೂಕು? ಅಫ್ಜಲ್ಪುರ್ ತಾಲೂಕು. ನಿಮಗೆ ಏನಾಗ್ತಿತ್ತು ಮೊದಲು? ನೋಡ್ರಿ ಹೊರಗಡೆ ಹೋಗ್ಕೊಂಡು ಬಿದ್ದು ಲಾಕ್ಡೌನ್ದಾಗ ನಾ ದವಾಖಾನೆ ತೋರಿಸಿದ. ಎಷ್ಟು ವರ್ಷದ ಹಿಂದೆ? ಈಗ ಮತ್ತೆ 4 ವರ್ಷ ಆಯ್ತು. 4 ವರ್ಷದಿಂದ ನೀವು ತಿರ್ಗಾಡಿದ್ರಾ? ಇಲ್ರಿ. ಏನ್ ಮಾಡ್ತಿದ್ರಿ 4 ವರ್ಷದಿಂದ? 4 ವರ್ಷ ಅಂದ್ರೆ ಮನೆಗೆ ಬಿದ್ದಲ್ಲಿ ಬೀಳೋದು ಹೇಳೋದು, ಮನೆಗೆ ಹೊರಕಡಿಗೆ ಎಲ್ಲ ಮನೆ ಎಲ್ಲ ಮನೆಯೊಳಗನ ಇತ್ತಿದ್ ಹೇಳ್ಬೇಕು ಪರಿಸ್ಥಿತಿ. ಮನಿ ಬಿಟ್ಟು ಹೊರಗಡೆ ಬರ್ತಿದ್ದಿಲ್ಲ. ರೂಮ್ ನಿಂದ ಹೊರಗಡೆ ಬರ್ಬೇಕಾದ್ರೆ ಹೆಂಗ್ ಮಾಡ್ತಿದ್ರಿ? ರೂಮ್ನಿಂದ ಹೊರಗಡೆ ಬರ್ಬೇಕಾದ್ರೆ ಕೈಯಾಗ ಕುರ್ಚಿ ಇಲ್ಲಾಂದ್ರೆ ಹಿಡಿಯೋ ಸ್ಟ್ಯಾಂಡ್ ತೊಗೊಂಡು ಬರ್ತಿದ್ದೆ. ಅವಾಗ ನೀವು ಸರಿಯಾಗಿ ಅನಿಸ್ತಿತ್ತ? ನಿಮ್ಗೆ ಬರ್ಲಿಕ್ಕೆ ಆಗ್ತಿತ್ತ? ಅವ್ರು ಹಂಗೆ ಬರೋದ್ರಿ. ಇವಾಗ ನಾನಂತರೂ ನಿಮ್ಮನ್ನ ಟ್ರೀಟ್ಮೆಂಟ್ ಕೊಟ್ಟೆ, ನಾನ್ ನಿಮ್ಮನ್ನ ಮುಟ್ಟದೆ. ಅಂದ್ರೆ ಟ್ರೀಟ್ಮೆಂಟ್ ಅಂದ್ರೆ ಯಾವ್ದು ಕೊಟ್ಟಿಲ್ಲ, ನಾನ್ ನಿಮಗ್ ಮುಟ್ಟದೆ. ಮುಟ್ಟಿದ ಮೇಲೆ ನಿಮಗೆ ಏನಾಯ್ತು? ಮುಟ್ಟಿದ ಮೇಲೆ ನೋಡ್ರಿ ಸೀದಾ ಹೊರಗೆ 2-3 ಸುತ್ತ ಹಾಕ್ದ, ಇಲ್ಲಿ ಮನ್ಯಾಗ 2-3 ಸುತ್ತ ಹಾಕ್ದ. 2-3 ಸುತ್ತ ಮೊದಲು ತಿರ್ಗಾಡ್ತಿದ್ರ? ಇಲ್ರಿ, ಒಟ್ಟ ತಿರ್ಗಾಡ. ಅಂದ್ರೆ ನೀವು ಮನೆಯೊಳಗನ 4 ವರ್ಷದಿಂದ ಮನೆಯೊಳಗನ ಇಲ್ಲಿಗೆ ಬರ್ಬೇಕಾದ್ರೂ ಕಷ್ಟ ಆಗ್ತಿತ್ತು. ಇವಾಗ ಹೇಳಕ್ ಬರ್ತೈತ್ರಿ? ಬರ್ತದೆ. ಹೇಳ್ರಲ್ಲ ನೋಡೋಣ. ಮೊದಲು ಈ ರೀತಿಯಾಗಿ ಹೇಳ್ತಿದ್ರ? ಇವಾಗ ನಡೆದಾಡ್ಬೇಕಾಗಿತ್ತಂದ್ರೆ ಹೆಜ್ಜೆ ಇಡ್ಬೇಕಾದ್ರೆ ಹೆಂಗ್ ಹೋಗ್ತಿದ್ರಿ? ಸ್ವಲ್ಪ ನಡೀರಿ. ಈಗ ಹಾಗೆ ಬಡಿಗೆ ಬೇಡ ನಡೀರಿ. ಅದೇ ಜೋಲಿನ ಹಿಡ್ಕೊಂಡು ಹೋಗ್ರಿ. ಅಂದ್ರೆ ಹೊಳ್ಳಾಡ್ತೀರಿ. ಜೋಲಿ ಮೇಲೆ ಹೋಗ್ರಿ, ಮತ್ತೆ ಬೀಳಬಾರ್ದು. ಈ ರೀತಿಯಾಗಿ ನಿಮ್ಗೆ ಏನಾದ್ರು ನಡಿಲಿಕ್ಕೆ ಆಗ್ತಿತ್ತಾ? ಆಗಿಲ್ಲ. ಎಲ್ಲ ನೀವು ಸುಳ್ಳು ಹೇಳೋದು ಇದ್ದಿದ್ದನ್ನೇ ಹೇಳ್ತೀರಿ ಬಿಡು, ಸುಳ್ಳು ಹೇಳೋದು. ಓಕೆ. ಈಗ ನಿಮ್ಮನ್ನು ನೋಡಿದವ್ರು ಯಾರಾದ್ರೂ ಇದ್ರ ಕೂಡ್ರಿ ಅಲ್ಲಿ. ಅಲ್ಲ ನೀವು ಸಾಕ್ಷಿ. ಈಗ ಇವರು ಯಾರು? ಶಿವಶರಣಪ್ಪಲ್ಲ, ಶಿವಶರಣಪ್ಪನವರು ಇದ್ದಾರೆ. ಅವ್ರು ಏನಾದ್ರು ನಿಮ್ಗ ಮಾವ ಆಗ್ಬೇಕು. ಅವ್ರಿಗೆ ನೀವು ನಿಮ್ಮ ಮಾವನವರು ಎಷ್ಟು ದಿವಸದಿಂದ ಹೀಗೆ ಇದ್ರೆ? 4-5 ವರ್ಷದಿಂದ ನಡಿಲಿಕ್ಕೆ ಬಂದಿಲ್ಲ. ಬಂದಿಲ್ಲ. ಎದ್ದು ಸ್ಟ್ಯಾಂಡ್ ಮೇಲೆ ಹೇಳ್ಬೇಕಾದ್ರೆ ಕೈ ಹಿಡಿದು ಎತ್ತಬೇಕು. ಅವ್ರಿಗೆ ಅಷ್ಟೇ ಕೈ ಹಿಡಿದು ಕುಂದ್ರಿಸ್ಬೇಕು. ಒಮ್ಮ ನಾ ಗೋಳಿ ತೊಗೊಂಡು ನಮ್ಮೂರಿಗೆ ಹೋಲಿಲ್ರಿ, ಡೈರೆಕ್ಟ್ ಇಲ್ಲಿ ನೋಡಪ್ಪ ಸತ್ಪುರುಷರ ಅವರು. ಅದೆಲ್ಲ ನನಗಾಗಿದ್, ನನ್ನ ಅನುಭವಕ್ಕಾಗಿದ್ರು. ನಿಮ್ಗೇನು ವರ್ಣನೆ ಮಾಡಕತ್ತಿಲ್ಲ, ನನಗಾಗಿದ್ದು. ಇಂಥವ್ರು ಸಿಗ್ಬೇಕಂತ ಜಗತ್ತಿನಾಗ ಸಿಗಲ್ಲ. ಒಟ್ಟ ನಿಮ್ಮಂತವ್ರಿಗೆ ಹುಡುಕಾಡ್ಬೇಕಂತ ಸಿಗಲ್ಲ. ಆದ್ರೂ ಕೂಡ ಈ ಇದ್ರಾಗ ಬಂದ ಬಳಕ ಈ ಇಷ್ಟು ಮಂದಿಗೆ ನೀವು ಆರಾಮ್ ಮಾಡಿಸಿ ನಡೆಸಕ್ ಕತ್ತಿದ್ರಪ್ಪ ಅಂದ್ರೆ ಸಾಕ್ಷಾತ್ ನಮ್ಮ ಅಷ್ಟು ನಮ್ಗೆ ಆನಂದ ಆಗ್ಯದ. ಆನಂದಾಗ ಹೊರಗೆ ಬರ್ತದ ಭಾಷೆ. ಸುಮ್ಕೆ ಯಾರು ನಿಮ್ಗೆ ವರ್ಣನೆ ಮಾಡಬೇಕು, ಇವ್ರಲ್ಲಿ ಯಾರು ಇವ್ರಿಗೆ ವರ್ಣನೆ ಮಾಡಕ್ಕೆ, ಅವ್ರಿಗೆ ವರ್ಣನೆ ಮಾಡಕ್ಕೆ, ಅವ್ರಿಗೆ ಬರಲ್ಲ ನಮ್ಗೆ ವರ್ಣನೆ ಮಾಡಕ್ಕೆ. ಅಂದ್ರೆ ನೆಲಕ್ಕೆ ಬಿದ್ದ ಪ್ರಾಣಿಗೆ ಎದ್ದು ನಡೆಸ್ತೇಪ್ಪ ಅಂದ್ರೆ ನೀ ಅದೇನು ಹೇಳಬಾರ್ದು ನಾವೇನು ಅಷ್ಟುದಾಗ್ಯದ್ರಿ. ಇಲ್ಲಿ ಯಾರಲ್ಲಿ ಇಲ್ಲಿ ಕೇಳ್ರಿ. ಎಷ್ಟು ಇವ್ರು ಏನಾಗ್ಬೇಕ್ರಮ್ಮ ನಿಮ್ಗೆ? ನಮ್ಗ ಅಣ್ಣವ್ರ ಆಗ್ಬೇಕ್ರಿ. ರಾಟಿ ಮೇಲೆ ಅಣ್ಣವ್ರ ಮನೆಯವ್ರು ಇದ್ದೆವು. 2-3 ವರ್ಷ ದಿವಸ ಅವ್ರು ಇಷ್ಟೇ ಒಳಗೆ ಕೊಲೆಯಿಂದ ಹೊರಗೆ ನೋಡಿದ್ರಿ ನೀವು? ಹಿಂಗೆ ಇಷ್ಟೇ ರೀ. ಇಲ್ಲೇ ಅದು ಹಿಡ್ಕೊಂಡು ಸ್ಟ್ಯಾಂಡ್ ಹಿಡ್ಕೊಂಡು ಇಲ್ಲೇ ಕುರ್ಚಿ ಮೇಲೆ ಕುಂದ್ರಬಹುದು. ಇಲ್ಲಿದ್ ಏಕಿ ಮಾಡ್ಲಿಕ್ ಬುಟ್ಟಿ, ಸಂಡಸ್ ಬುಟ್ಟಿ ನಮ್ಮ ಅಕ್ಕ ಕೊಡ್ತಿದ್ರು. ನಡೆಯಕ್ಕೆ ಬರ್ತಿದ್ದಿಲ್ಲ. ಈಗ ನೀವು ಬಂದಿದ್ರಿ ಮತ್ತಿದೇನೋ ಭಗವಾನಿಗೆ ಒಂದು ಅಜ್ಜಬ್ ಆಗ್ಯದ್ರಿ. ಈಗ ಒಂದು 5 ನಿಮಿಷದಾಗೆ ಒಂದು ನಡ್ಲಿಕತ್ತಾರ ಅಂದ್ಮ್ಯಾಲ ನಮ್ಗೆ ಒಂದು ಇದು ಆಗ್ಯದ. ಈಗ ಅಜಬ್ ಆಗ್ಯದ. ಈಗ ಹಿಂಗ ಏಕಿ ನಡ್ಲಿಕತ್ತಾರ. ಹೊರಗಿಂದು ಒಳಗಿಂದು ಹೊರಗ ರಸ್ತಿಗೆ ಹೋಗಿ ಬಂದಾನಂದ್ರ ನಾವ್ ಎಲ್ಲಾರು ಬಂದು ನೋಡ್ಲಕ್ಕ ಇಲ್ಲೇ ಕೂತೀವಿಪ್ಪ. ಇಷ್ಟೇ. ಈಗ ಖುಷಿ ಆಗ್ತಾ ಇದೆ ಅಂತೇಳಿ ನಾವ್ ನೋಡಕ್ ಬಂದಿದೇವ್ರಿ. ಖುಷಿ ಇಲ್ಲಿಂದೆ 2-3 ವರ್ಷ ದಿನ ಆಯ್ತು ಕೊಲ್ಯಂದ್ ಹೊರಗ್ ಬಂದಿಲ್ಲ ಅಣ್ಣ. ಈಗ ಹೊಂಟಾನಂದ್ರ ಒಬ್ರಕ್ಕೊಬ್ರು ಕೆರೆನವ್ರು ನಾವ್ ಬಂದ್ ಇಲ್ಲಿ ಕೂತಿದೇವು. ಇದೊಂದು ಹಿಂಗೆ ಆಯ್ತಂದ್ರ ಇದಕ್ ಒಂದಕ್ಕೊಂದು ಚಲನ. ಇಲ್ಲಿ ಪ್ರಚಾರ ಮಾಡ್ಲಿಕ್ಕಂತ ಇಲ್ಲ. ಒಂದು ಗುರುವಿನ ಕೃಪೆ ಏನು ಅನ್ನುವಂಥದ್ದು, ಗುರುವಿನ ಮೇಲೆ ನಂಬಿಕೆ ಇಟ್ರೆ ಏನೆಲ್ಲ ಆಗ್ತೈತೆ ಅನ್ನುವಂಥದ್ದು ಸಾಕ್ಷಿ. ಇದು ಒಂದೇ ಸಾಕು, ನಮ್ಗೇನು ಬೇಕಾಗಿಲ್ಲ. ಇಲ್ಲಿ ಎಲ್ಲಿದ್ರು ಅಂತ ಗಟ್ಟಿ ಮನುಷ್ಯರಿಗೆ ಮತ್ತೆ ಬರ್ಬೋದು. ನಾವು ದೀಪ ದೀಪ ಅಂದ್ರು
ನೀವು ಹೊಲಕ್ಕೆ ಹೋಗ್ತಾರ್ತೀರಿ ಇಲ್ಲ ಮುತ್ಯ ದನಿ ಕೇಳಿದ್ರೆ ಯಾಕತ್ತ ದೀಪಾನ ಹಾಕ್ಯಾವ ದೀಪಾನಾದ್ರು ಬರೀ ಗೌಡ್ರು ನೀವು ನಮ್ಮ ಮುತ್ಯ ನಿಮ್ಮ ರಾಟಿದ ಬರೀ ಅಂತಂದ್ರು ನಾ ಬರತಾನೆ ನೀವು ಇದ್ರಿ ಇದು ನಾ ಬಂದಿಲ್ಲ ನಾನು ಬಂದು ನಮ್ದು ಏನಿದೆ ಹೇಳಿನಲ್ಲ ನಿಮ್ಗೆ ಅಲ್ಲ ಈಗ ನಿಮ್ಗೆ ಆರಾಮ್ ಅನ್ಸೈತಿ ನನಗೊಂದು ಸ್ವಲ್ಪ ಸರಳ ಆಗ್ಯದ ಅಷ್ಟೇ ಸರಳ ಅನ್ಸದ ಅಷ್ಟೇ ಅದಕ್ಕೆ ಇನ್ನು ಗೋಧಿ ಪಾಳು ತೊಗೊಂಡು ಬರೋಕೆ ಹ್ಯಾಂಗ ಆಯ್ತು ನಿಮಗೆ ಅದಕ್ಕೆ ನಾವು